ಒಂದು ರೀತಿಯಲ್ಲಿ ಶ್ರೀರಾಮಚಂದ್ರನ ಬಗೆಗಾಗಿ 500 ವರ್ಷಗಳ ಹೋರಾಟ ಯಾವ ರೀತಿ ಬದಲಾಗ್ತಾ ಇದೆ ಅಯೋಧ್ಯೆ ಬನ್ನಿ ನೋಡೋಣ. ಅಯೋಧ್ಯೆ ಯಾವ ರೀತಿ ಕಾಣುತ್ತೆ ನಿಮಗೆ, ಯಾವ ರೀತಿ ಬದಲಾಗಿದೆ, ಅಯೋಧ್ಯೆಯಲ್ಲಿ ಅಚ್ಚರಿ ಹುಟ್ಟಿಸುವಷ್ಟು ಅಭಿವೃದ್ಧಿ ಕಾರ್ಯಗಳು ನೋಡಿ. ಇದೇ ಥರ ಇರುತ್ತೆ ಅಯೋಧ್ಯೆ, ಇದೇ ಥರ ಇರುತ್ತೆ ಅಯೋಧ್ಯೆ ದೇವಸ್ಥಾನ. ಅಯೋಧ್ಯೆಯಲ್ಲಿ ಅಚ್ಚರಿ ಹುಟ್ಟಿಸುವಷ್ಟು ಬದಲಾವಣೆ ಕಾಣ್ತಾ ಇದೆ. ಅಯೋಧ್ಯೆಯಲ್ಲಿ 200ಕ್ಕೂ ಹೆಚ್ಚು ಅಭಿವೃದ್ಧಿ ಯೋಜನೆಗಳನ್ನು ಅಲ್ಲಿಯ ಉತ್ತರ ಪ್ರದೇಶ ಸರ್ಕಾರ ಹಮ್ಮಿಕೊಂಡಿದೆ. 200ಕ್ಕೂ ಹೆಚ್ಚು ಅಭಿವೃದ್ಧಿ ಯೋಜನೆಗಳು 30,923 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಅಂದರೆ ಕರ್ನಾಟಕದ ಬಜೆಟ್ನ 10% ಆಯಿತು. 30,923 ಕೋಟಿ. ಅರ್ಥ ಮಾಡ್ಕೊಳ್ಳಿ, ಒಂದು ಇಲಾಖೆಗೆ ಅಷ್ಟು ದುಡ್ಡು ಇಡೋಕ್ಕಾಗಲ್ಲ. ಒಂದು ಇಲಾಖೆಗೆ ನಮ್ಮಲ್ಲಿ ಈ ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಂಪ್ಲೀಟ್ ಆಗಿ, ಯಾಕಂದರೆ ಎಲ್ಲ ಸೇರಿ ಅಷ್ಟಿಟ್ಟಿದ್ದಾರೆ. ಅಂದರೆ 30,923 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಲಾಗುತ್ತೆ. 1,200 ಎಕರೆಯಲ್ಲಿ ಅಯೋಧ್ಯೆ ಟೌನ್ಶಿಪ್ ಅಭಿವೃದ್ಧಿ ಆಗ್ತಾ ಇದೆ. ಅಯೋಧ್ಯೆ ಹೇಗಿದೆ ಅಂತ ನಿಮ್ಮ ಕತೆ ಹೇಳ್ತಾ ಇದ್ದೀನಿ ನಾನು. 30,000 ಕೋಟಿ ವೆಚ್ಚ, 1,500 ಎಕರೆಯಲ್ಲಿ ಅಯೋಧ್ಯೆ ಟೌನ್ಶಿಪ್ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಉತ್ತರ ಪ್ರದೇಶ ಸರ್ಕಾರ. ಏನೆಲ್ಲ ಇರುತ್ತೆ, ಒಳಚರಂಡಿ ವ್ಯವಸ್ಥೆ ಇರುತ್ತೆ, ನೀರು ಸರಬರಾಜು, ಬೇರೆ ಬೇರೆ ಯೋಜನೆ, ವಿದ್ಯುತ್. ಮೊನ್ನೆ ನಾನು ನಿಮಗೆ ಹೇಳಿದ್ದೆ ಯಾವ ರೀತಿ ಸೋಲಾರ್ ಸಿಸ್ಟಮನ್ನೆಲ್ಲ ಹಾಕಿದ್ದಾರೆ. ಭೂಗತ ಕೇಬಲ್ ಎಲ್ಲೂ ಕೂಡ ನಿಮಗೆ ಮೇಲ್ಗಡೆ ವೈರ್ ಕಾಣಲ್ಲ, ಎಲ್ಲೂ ವೈರ್ ಕಾಣಲ್ಲ. ವೈರ್ ಬಂತು ಚಟ ಚಟ ಅಂತ ಸೌಂಡ್ ಆಗ್ತಾ ಇದೆ, ಪಟ್ಪಟ ಅಂತ ಸೌಂಡ್ ಆಗ್ತಾ ಇದೆ, ಮೇಲ್ಗಡೆಯಿಂದ ಒಂದು ವೈರ್ ಬಂತು, ಒಂದೂ ಇಲ್ಲ. ಎಲ್ಲ ಭೂಗತ, ಎಲ್ಲ ಅಂಡರ್ಗ್ರೌಂಡ್. 90% ಕೆಲಸ ಮುಗಿದೋಗಿದೆ. ಬ್ಯಾನರ್ ಕಟ್ಟಲಿಕ್ಕೆ ಕಂಬ ಹಂಗೆಲ್ಲ ಇರಲ್ಲ ಅಂತ, ಕಂಪ್ಲೀಟ್ ಭೂಗತವಾಗಿರುತ್ತೆ. 2024 ಜನವರಿ 22 ಹೊತ್ತಿಗೆ ಬಹುತೇಕ ಕಾರ್ಯ ಪೂರ್ಣ ಆಗುತ್ತೆ. 100% ಕೆಲವು ಆಗೋದಿಲ್ಲ, ಯಾವುದು ಅಂತ ಹೇಳ್ತೀನಿ. ಇನ್ನು ರಾಮ ಮಂದಿರ ಸುತ್ತಲಿನ ಇಡೀ ಅಂಗಡಿಗಳಿಗೆ ಕೇಸರಿ ಬಣ್ಣ ಬಳಿದಿದ್ದಾರೆ. ನೋಡ್ಬೇಕು ಅದು ಹೆಂಗೆ ಕಾಣುತ್ತೆ ಅಂತೇಳಿ. ಇನ್ನೊಂದೇನು ಅಂತಂದರೆ, ಅದರ ಇಕ್ಕೆಲೆಗಳಲ್ಲಿರುವಂಥ ಬಿಲ್ಡಿಂಗ್ಗಳಿದೆಯಲ್ಲ, ಅದು ನಿಮಗೆ ಸಣ್ಣದು ದೊಡ್ಡದು ಹಂಗಿರೋದಿಲ್ಲ. ಅದು ಒಂದೇ ಥರದ ಬಿಲ್ಡಿಂಗ್ಗಳನ್ನು ಮಾಡಿರ್ತಾರೆ. ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಇರ್ತಿತ್ತಲ್ಲ, ಆ ಥರ ಗೋಪುರ ರೀತಿಯ ಅಂಗಡಿಗಳಿರುತ್ತೆ. ಸರ್ಕಾರದ ಖರ್ಚಿನಲ್ಲೇ ಈ ಬಣ್ಣಗಳನ್ನು ಬಳಿಯಲಾಗ್ತಾ ಇದೆ. ಎಲ್ಲವನ್ನು ಕೂಡ ಸರ್ಕಾರಿ ಖರ್ಚಿನಲ್ಲೇ ಮಾಡಲಾಗ್ತಾ ಇದೆ. ಇನ್ನು ಮಂದಿರದ ಬಗ್ಗೆ ನಿಮ್ಗೆ ಹೇಳ್ತೀನಿ, ಮಂದಿರ ಎಷ್ಟಾಗಿದೆ ಅಂತೇಳಿ ನೋಡಿ. ಇದು ಶ್ರೀರಾಮಚಂದ್ರನ ಮಂದಿರ. ಇದರದೊಂದು ನಿಮಗೆ ಕಟ್ಔಟ್ ಥರ ಅದು ಕಾಣ್ತಾ ಇದೆ ನೋಡಿ. ಮಂದಿರ ಎಷ್ಟಾಗಿದೆ, ಮಂದಿರ ಕಂಪ್ಲೀಟ್ ಆಗಿದೆಯಾ? ರಾಮ ಮಂದಿರದ ಕಾರ್ಯ ಇನ್ನೂ ಕೂಡ 100% ಪೂರ್ತಿ ಆಗಿಲ್ಲ. ಕಂಪ್ಲೀಟ್ ಆಗಬೇಕು ಅಂತಂದರೆ ಇನ್ನೂ ಕೂಡ 2 ವರ್ಷ ನೀವು ಕಾಯಬೇಕು. ಶೇಕಡ 100%. ನೀವು ನಾಳೆ ಹೋದಾಗ ಕೆಲವು ಕೆಲಸಗಳಾಗ್ತಾ ಇರುತ್ತೆ. ಕಂಪ್ಲೀಟ್ ಆಗಬೇಕಂದ್ರೆ ಇನ್ನು 2 ವರ್ಷ ಬೇಕು. ಹಾಗಿದ್ರೆ ಎಷ್ಟಾಗಿದೆ, ಏನಾಗಿದೆ? ರಾಮ ಮಂದಿರದ ಗರ್ಭಗುಡಿ ಕಾಮಗಾರಿ ಕಂಪ್ಲೀಟ್ ಆಗಿ ಆಗ್ತಾ ಬಂದಿದೆ. 22ಕ್ಕೆ ಆಗುತ್ತೆ ಗರ್ಭಗುಡಿ ಕೆಲಸಗಳೆಲ್ಲ ಆಗುತ್ತೆ, ಯಾಕಂದರೆ ರಾಮನ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ವಿಚಾರವನ್ನು ರಾಮ ಜನ್ಮಭೂಮಿ ಕ್ಷೇತ್ರದ ಕಾರ್ಯದರ್ಶಿಯವರು ಹೇಳಿದ್ದಾರೆ. ಅಂದರೆ ಕಂಪ್ಲೀಟ್ ಆಗಿದೆ, 100% ಆಗಬೇಕು ಅಂದರೆ ಇನ್ನೂ 2 ವರ್ಷ ಇದೆ. ಕೆಲಸಗಳು ಅಷ್ಟು ಬೇಗ ಮುಗಿಯೋದಿಲ್ಲ. ಗರ್ಭಗುಡಿ ಮುಗಿದೋಗಿದೆ. ಇನ್ನು ಮಾರ್ಗ ಯಾವ ರೀತಿ ಇರುತ್ತೆ ರಾಮ ಜನ್ಮಭೂಮಿಗೆ ಹೋಗೋದಕ್ಕೆ? 3 ಪಥದ ಮಾರ್ಗಗಳನ್ನು ಮಾಡಿದ್ದಾರಂತೆ. ಯಾವುದೆಲ್ಲ ಆ ಮಾರ್ಗ ಬನ್ನಿ ನೋಡೋಣ. ಶ್ರೀರಾಮ ಮಂದಿರ ತಲುಪಲು 3 ಮಾರ್ಗಗಳಿದೆ. ಇದೆಲ್ಲವೂ ಕೂಡ ಓಪನ್ ಆಗಿದೆ, ಸಿದ್ಧವಾಗಿದೆ ನಿಮಗೆ ಕೊಡೋದಕ್ಕೆ. ಇದಕ್ಕೆ ಒಂದೊಂದು ಹೆಸರನ್ನಿಟ್ಟಿದ್ದಾರೆ. ಆ ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರಕ್ಕೆ ಹೋಗುವಂಥ ಆ ಪಥ ಇದೆಯಲ್ಲ, ಅದಕ್ಕೆ ಒಂದೊಂದು ಹೆಸರನ್ನಿಟ್ಟಿದ್ದಾರೆ. ರಾಮ ಜನ್ಮಭೂಮಿ ಪಥ ನಂಬರ್ 1, ರೋಡ್ ನಂಬರ್ 1, ದೊಡ್ಡ ರೋಡ್. 2ನೇದು ಭಕ್ತಿ ಪಥ, 3ನೇದು ರಾಮಪಥ. 3 ಮಾರ್ಗಗಳು ಬೇರೆ ಬೇರೆ ಕಡೆಯಿಂದ ನೀವು ಬಂದರೂ ಕೂಡ ರಾಮ ಮಂದಿರಕ್ಕೆ ಹೋಗೋದಕ್ಕೆ 3 ಮಾರ್ಗಗಳಿದೆ. ಮುಂದಿನ ತಿಂಗಳು ಅಂದರೆ ಈ ಜನವರಿ 22 ಒಳಗೆ ಬಹುತೇಕ 3 ಮಾರ್ಗಗಳು ಪೂರ್ಣಗೊಳ್ಳುತ್ತೆ. ಯಾಕಂದರೆ ಅದು ಇಂಪಾರ್ಟೆಂಟ್. ದೇವಸ್ಥಾನದ ಕೆಲವು ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬಾಕಿ ಇರ್ಬೋದು. ಗರ್ಭಗುಡಿ ಆಗಿರುತ್ತೆ, ಪ್ರತಿಷ್ಠಾಪನೆ ಆಗುತ್ತೆ, ಉದ್ಘಾಟನೆ ಆಗುತ್ತೆ, ಆ ನಂತರ ಕೆಲಸಗಳು ಮುಗಿಸ್ಕೊಂಡು ಹೋಗುತ್ತೆ. ಮತ್ತು ರೋಡ್, 1,000ಕ್ಕೂ ಹೆಚ್ಚು ಕಾರ್ಮಿಕರು ಈ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. 1,000ಕ್ಕೂ ಹೆಚ್ಚು ಜನ. ರಾಮ ಪಥಕ್ಕೆಂದೇ 800+ ಅಂಗಡಿ ಮತ್ತು ಮನೆಗಳನ್ನು ತೆರವುಗೊಳಿಸಿದ್ದಾರೆ. ಅಂದರೆ ಎಷ್ಟು ದೊಡ್ಡದು ಮಾಡ್ತಾರೆ. ಅಲ್ಲಿ ಒಂದು 800 ಮನೆ ಇತ್ತು, ಅಲ್ಲೊಂದು 400 ಮನೆ ಅಂದರೆ ಹಿಂಗಿರೋದಿಲ್ಲ ನೋಡಿ. ಇಲ್ಲೊಂದು ಮನೆ ಇದ್ದರೆ ಅಲ್ಲೊಂದು ಮನೆ. ಹೆಂಗೆ ಕಾಶಿ ಕಾರಿಡಾರ್ ಮಾಡಲಾಯಿತು, ಅದೇ ಥರ ಈ ರಾಮಪಥಕ್ಕಾಗಿ ಈ 3 ರಸ್ತೆಗಳಿಗಾಗಿ 800ಕ್ಕಿಂತಲೂ ಹೆಚ್ಚು ಮನೆಗಳನ್ನು ಅಲ್ಲಿಂದ ತೆರವುಗೊಳಿಸಲಾಗಿದೆ. ಎಷ್ಟು ಜನ ಬರ್ಬೋದು ನಾಡಿದ್ದು? 5 ಲಕ್ಷ ಜನ ಬರ್ಬೋದಂತೆ ನಾಡಿದ್ದು ಕಾರ್ಯಕ್ರಮಕ್ಕೆ. 5 ಲಕ್ಷ ಜನ ಬರ್ಬೋದು. ಅದಕ್ಕೇನು ಮಾಡಿದ್ದಾರೆ, ಹೆಂಗೆಲ್ಲ ಬರ್ತಾರೆ? ದೇವಸ್ಥಾನ ಉದ್ಘಾಟನೆ ಮಾಡಿದರೆ ಸಾಕಾಗೋದಿಲ್ಲ. ವಿಮಾನ, ರೈಲು, ರಸ್ತೆ ಕಾಮಗಾರಿ ಬಹುತೇಕ ಅಂತ್ಯ. ಎಲ್ಲೂ ಗಜಿಬಿಜಿ ಇಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ವಿಮಾನ ಏರ್ಪೋರ್ಟ್ ರೆಡಿಯಾಗಿದೆ. ಏರ್ಪೋರ್ಟ್ ಬಗ್ಗೆ ಹೇಳ್ತೀನಿ ಆಮೇಲೆ. ಏರ್ಪೋರ್ಟ್ ರೆಡಿಯಾಗಿದೆ.
ರೈಲು ವ್ಯವಸ್ಥೆ ರೆಡಿಯಾಗಿದೆ, ರಸ್ತೆ ರೆಡಿಯಾಗಿದೆ, ಎಲ್ಲ ರೀತಿಯಲ್ಲೂ ಕೂಡ ನೀವು ಅಯೋಧ್ಯೆಗೆ ಬರ್ಬೋದು. ರಾಮ ಮಂದಿರ ಉದ್ಘಾಟನೆ ನಂತರ ನೋಡಿ ಪ್ರತಿನಿತ್ಯ 2 ಲಕ್ಷ ಜನರು ಭೇಟಿ ಕೊಡ್ತಾರೆ, ಸಾಧ್ಯತೆ ಇದೆ ಅಂತ. ನೀವು ತಿರುಪತಿಗೆ ಹೋಗಿದ್ದೀರಲ್ಲ, ತಿರುಪತಿಗೆ ಪ್ರತಿ ದಿವಸ ಒಂದು 50 ರಿಂದ 60 ಸಾವಿರ ಜನ ಭೇಟಿ ಕೊಡ್ತಾರೆ. ಈಗ ಅರ್ಥ ಆಯ್ತಲ್ಲ 2 ಲಕ್ಷ ಜನ ಅಂದರೆ ಎಷ್ಟಾಯಿತು ಅಂತೇಳಿ. 60,000 ಜನ ತಿರುಪತಿಯಲ್ಲಿ. ಆದರೆ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ. 2 ಲಕ್ಷ ಜನ, ನಾಡಿದ್ದು 5 ಲಕ್ಷ, 2 ಲಕ್ಷ ಜನ. ಆಮೇಲೆ ಅಷ್ಟೇ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಗೊತ್ತಿಲ್ಲ. ವಿಶೇಷ ಸಂದರ್ಭದಲ್ಲಿ ರಾಮನವಮಿ ಇದೆ, ಈ ಸಂದರ್ಭದಲ್ಲೆಲ್ಲ 5 ಲಕ್ಷ ಪ್ರತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ 5 ವರ್ಷವಾಗಬಹುದು ಅಂತೇಳಿ ಅವೆಲ್ಲವನ್ನು ಕೂಡ ನಿಭಾಯಿಸಬೇಕು ಅಂತೇಳಿ ಈಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಬಿಟ್ಬಿಡ್ತಾರಾ ರಾಮ ಭಕ್ತರು? ಏನ್ರಿ ಮಾಡಿದಿರಿ ಅಂತಾರೆ. ಇದು ಸವಾಲು, ಆಮೇಲೆ ಪ್ರತಿಷ್ಠೆ ಕೂಡ. ಯಾರಿಗೆ? ಯೋಗಿ ಆದಿತ್ಯನಾಥ್ ಅವ್ರಿಗೂ ಪ್ರತಿಷ್ಠೆ, ನರೇಂದ್ರ ಮೋದಿ ಅವ್ರಿಗೂ ಪ್ರತಿಷ್ಠೆ. ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು ಅಂಥೇಳಿ ಟ್ರಾಫಿಕ್ ಸಮಸ್ಯೆ ನಿಭಾಯಿಸಲು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ವ್ಯವಸ್ಥೆ ಬಳಕೆ ಆಗುತ್ತೆ. ಅಂದರೆ ಆಟೋಮೆಟಿಕಲಿ ಹೇಳುತ್ತೆ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು. ನೀವೀಗ ಈ ಫೇಸ್ಬುಕ್ಕಲ್ಲಿ ಅಥವಾ ಯಾವುದಾದ್ರೂ ಏನಂತಾರೆ ಇಂಟರ್ನೆಟ್ಟಲ್ಲಿ ಯಾವುದಾದ್ರೂ ಹುಡುಕ್ತಾ ಇರ್ತೀರಿ, ಫೇಸ್ಬುಕ್ಕಲ್ಲಿ ಯಾವುದಾದ್ರೂ ಹುಡುಕ್ತಾ ಇರ್ತೀರಿ, ಒಂದು ಶೂ ಬಗ್ಗೆ ಹುಡುಕ್ತಾ ಇರ್ತೀರಿ, ಒಂದು ಬಟ್ಟೆ ಬಗ್ಗೆ ಹುಡುಕ್ತಾ ಇರ್ತೀರಿ, ಅಥವಾ ಒಂದು ಕ್ಯಾಮ್ರಾ ಬಗ್ಗೆ ಹುಡುಕ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಒಂದು ಸಲ ಹುಡುಕಿದ ತಕ್ಷಣ ನಿಮಗೆ ಅಂಥದ್ದೇ ಕಾಣ್ತಾ ಇರುತ್ತೆ, ಪದೇ 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 ಪದೇ. ಒಂದು ಶರ್ಟ್ ಹುಡುಕಿದ್ರೆ 20 ಸಲ ಅದೇ ಬರುತ್ತೆ. ಈ ಶರ್ಟ್ ನೋಡಿ, ಈ ಶರ್ಟ್ ನೋಡಿ, ಈ ಶರ್ಟ್ ನೋಡಿ. ಯಾರು ಹೇಳಿದ್ದವರಿಗೆ ನಾವು ಹುಡುಕ್ತಾ ಇದ್ದೀವಿ ಅಂತೇಳಿ? ಅದನ್ನು AI ಅಂತ ಕರೀತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ನಮ್ಮನ್ನು ಆ ರೀತಿ ಮಾಡುತ್ತೆ. ನಿಮಗೆ ಅನುಭವ ಆಗಿರ್ಬೋದಲ್ಲ, ಯಾವುದೊಂದು ಹುಡುಕಿರ್ತೀರಿ ನೀವು, ಏನೋ ಒಂದು ಐಟಮ್ಮು, ಬ್ಯಾಟ್ರಿನೋ, ಶರ್ಟೋ, ಶೂನೋ, ಬೆಲ್ಟೋ, ಪದೇ ಪದೇ ಅದೇ ಬರ್ತಾ ಇರುತ್ತೆ. ಶೂ ಹುಡುಕಿದ್ರೆ ಶೂನೇ, ಬೆಲ್ಟ್ ಹುಡುಕಿದ್ರೆ ಬೆಲ್ಟ್ ಬರ್ತಾ ಇರುತ್ತೆ, ಒಂದು 2 ದಿವಸ ಬರ್ತಾ ಇರುತ್ತೆ. ಅದು ನಿಮಗೇನು ಬೇಕು ಅಂತ ಆಲೋಚನೆ ಮಾಡಿ ಕೊಡುತ್ತೆ. ಹಾಗೆಯೇ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗಿರುತ್ತೆ ಅಂತಂದರೆ, ಯಾರಾದರೂ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದರೆ ಕೆಂಪು ಬಣ್ಣ, ಅದರ ಭಾಷೆಯಲ್ಲಿ ಹೇಳ್ಬೋದು, ಕೆಂಪು ಬಣ್ಣದ ಶರ್ಟ್ ಹಾಕಿರೋರು ದಯವಿಟ್ಟು ಬಲಭಾಗಕ್ಕೆ ತಿರುಗಬೇಕಾಗಿ, ಅಥವಾ ಅಲ್ಲೊಂದು ಕಾರ್ ಇದ್ದರೆ ಆರ್ಟಿಫಿಷಿಯಲ್ ಮೈಕದಲ್ಲಿ ಹೇಳಬೇಕು ಅಂತಿಲ್ಲ, ಕಾರ್ ನಂಬರ್ KA04111132 ಇದು ದಯವಿಟ್ಟು ಅಲ್ಲಿಂದ ಗಾಡಿ ತೆಗಿಬೇಕು, ಇಂಗ್ಲೀಷ್ನಲ್ಲೋ, ಕನ್ನಡದಲ್ಲೋ, ಮಲಯಾಳಂನಲ್ಲೋ ಎಲ್ಲ ಚೇಂಜ್ ಆಗ್ತಾ ಇರ್ಬೋದು. ಸೊ AI ಅಂದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಿಭಾಯಿಸುವಂಥ ವ್ಯವಸ್ಥೆ. ಏರ್ಪೋರ್ಟ್ ಹೆಂಗಿದೆ ನೀವು ನೋಡಿದಿರಲ್ಲ, ಬೆಂಗಳೂರು ಏರ್ಪೋರ್ಟ್ ನೋಡಿದಿರಿ. ಈ ಏರ್ಪೋರ್ಟ್ ಹೆಂಗಿರ್ಬೋದು ಬನ್ನಿ, ಏರ್ಪೋರ್ಟ್ನ ಬಗ್ಗೆ ಹೇಳ್ತೀನಿ. ಏರ್ಪೋರ್ಟ್ ಕಾಮಗಾರಿ 95% ಕಂಪ್ಲೀಟ್ ಆಗಿದೆ. 95% ಅಂದರೆ ಕಂಪ್ಲೀಟ್ ಆಗಿದೆ ಅಂತ ಲೆಕ್ಕ. ಅಯೋಧ್ಯೆ ವಿಮಾನ ನಿಲ್ದಾಣ 95%, ಅದು ಕೂಡ ಅಯೋಧ್ಯೆ ಒಂದು ದೇವಸ್ಥಾನದ ಮಾದರಿಯಲ್ಲೇ ಮಾಡಿದ್ದಾರಂತೆ. ಇನ್ನು ಬರೋಬ್ಬರಿ 821 ಎಕರೆಯಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗಿದೆ. 821 ಎಕರೆ, 821 ಎಕರೆಯಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗಿದೆ. ಬರೋಬ್ಬರಿ ಆರಂಭದಲ್ಲಿ 60 ಪ್ರಯಾಣಿಕರು ಸಣ್ಣ ವಿಮಾನ ಲ್ಯಾಂಡ್ ಮಾಡ್ತಾರೆ. 60 ಪ್ರಯಾಣಿಕರಿರುವ ವಿಮಾನವನ್ನು ಫಸ್ಟ್ ಲ್ಯಾಂಡ್ ಮಾಡ್ತಾರೆ. 2025 ವೇಳೆಗೆ ಸಂಪೂರ್ಣ ಸಿದ್ಧವಾಗುತ್ತೆ ಏರ್ಪೋರ್ಟ್. ಆರಂಭದಲ್ಲಿ ಸ್ವಲ್ಪನೇ ಮಾಡ್ತಾರೆ, ಯಾಕಂದರೆ ಟ್ರೈನು, ಬಸ್ಸು ಇದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಬಸ್ಸಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ. ಈಗ ದೆಹಲಿಯಿಂದ ಮಾತ್ರ ಏರ್ಪೋರ್ಟ್, ದೆಹಲಿಯಿಂದ ಮಾತ್ರ ಬರುತ್ತೆ ಅಯೋಧ್ಯೆಗೆ. ವಿಮಾನದಲ್ಲಿ 60 ಜನ ಮಾತ್ರ ಇರ್ತಾರೆ. ನೋಡಬೇಕಲ್ಲ ಅಲ್ಲಿ ಏನಾಗುತ್ತೆ ಮತ್ತೊಂದು ಅಂತೇಳಿ. 2025ರಲ್ಲಿ ಬೋಯಿಂಗ್ನಂಥ ದೊಡ್ಡ ವಿಮಾನಗಳು ಕೂಡ ಲ್ಯಾಂಡ್ ಆಗುತ್ತೆ. ಬೋಯಿಂಗ್ ವಿಮಾನ ಅಂತಂದರೆ ನೀವು ವಿಮಾನದಲ್ಲಿ ಹೋಗಿರ್ಬೋದು, ಆ ಕಡೆ 2 ಸೀಟು, ಈ ಕಡೆ 2 ಸೀಟು ಹಂಗಿರ್ತದೆ, ಆ ಕಡೆ 3 ಸೀಟು, ಈ ಕಡೆ 3 ಸೀಟು, ಆ ಥರ ಇರ್ತದೆ. ಬೋಯಿಂಗ್ ವಿಮಾನ ಅಂತಂದರೆ ವಿಪರೀತವಾಗಿ ಜನಗಳನ್ನು ತುಂಬಿಕೊಂಡು ಅತಿ ದೊಡ್ಡ ವಿಮಾನ. ಬೋಯಿಂಗ್ ವಿಮಾನ ಕೂಡ ಅಲ್ಲಿ ಲ್ಯಾಂಡ್ ಆಗುವಂಥ ವ್ಯವಸ್ಥೆ ಮಾಡ್ತಾರೆ. ಕೆಟ್ಟ ಹವಾಮಾನದಲ್ಲೂ ಕೂಡ ವಿಮಾನ ಲ್ಯಾಂಡಿಂಗ್, ಕೆಟ್ಟ ಹವಾಮಾನ ಇರ್ತದೆ, ಕೆಲವೊಮ್ಮೆ ಲ್ಯಾಂಡಿಂಗ್ ಮಾಡೋಕ್ಕಾಗಲ್ಲ, ಮೇಲೇ ಹಾರಾಡ್ತಾ ಇರುತ್ತೆ. ಹಂಗೇನಿಲ್ಲ, ಎಲ್ಲ ಟೈಮಲ್ಲಿ ಕೂಡ ಲ್ಯಾಂಡಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರಂತೆ. ಆಮೇಲೆ ರೈಲ್ ಬನ್ನಿ, ವಿಮಾನ ನಿಲ್ದಾಣ ಆಯ್ತಲ್ಲ, ಟ್ರೈನ್ ಹೇಗಿರುತ್ತೆ ಅಂತೇಳಿ. 1,000 ಅಯೋಧ್ಯೆಗೆ 1000 ರೈಲ್ ಇರುತ್ತೆ. 1000 ರೈಲು, 620 ಕೋಟಿ ವೆಚ್ಚದಲ್ಲಿ ಸಿದ್ಧವಾಗಿದೆ ಅಯೋಧ್ಯೆ ರೈಲು ನಿಲ್ದಾಣ. ಹೆಂಗಿರ್ಬೋದಲ್ಲ ಇದೆಲ್ಲ, ಏರ್ಪೋರ್ಟ್ ಒಂದು ಕಡೆ 800 ಎಕರೆಯಲ್ಲಿ, ಆಮೇಲೆ 620 ಕೋಟಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣ, 30,000 ಕೋಟಿ ವೆಚ್ಚದಲ್ಲಿ ಅಯೋಧ್ಯೆ ಸಿಟಿ. ರಾಮ ಮಂದಿರ ನೋಟದ ವಿನ್ಯಾಸವೇ ಎಲ್ಲರ ಆಕರ್ಷಣೆ ಆಗಿರುತ್ತೆ. ರಾಮ ಮಂದಿರ ಅಂದರೆ ಆ ಟ್ರೈನಲ್ಲಿ ಹೋಗುವಾಗ ನಮ್ಗೆ ಕಾಣುವಂಥದ್ದು ಆಮೇಲೆ ಭಾಳ ಮುಖ್ಯ ಆಕರ್ಷಣೆ. ಜನವರಿ 22ರಂದು ದೆಹಲಿ, ಮುಂಬೈ, ಚೆನ್ನೈ, ಬೆಂಗಳೂರು, ಇಲ್ಲಿ ದೆಹಲಿ, ಮುಂಬೈ, ಚೆನ್ನೈ, ಬೆಂಗಳೂರು, ಪುಣೆ, ಕೋಲ್ಕತ್ತಾ, ನಾಗ್ಪುರ, ಲಖನೌ, ಜಮ್ಮು ಕಾಶ್ಮೀರ ಎಲ್ಲ ಕಡೆಗಳಿಂದ 1,000 ಟ್ರೈನ್ ಬರುತ್ತೆ 22ನೇ ತಾರೀಕು. ಹೆಂಗಿರ್ಬೋದು ಜನ?
ಹೆಂಗಿರ್ಬೋದು ಜನ? 1,000 ಟ್ರೈನು ದೇಶಾದ್ಯಂತ. ಬಹುಶಃ ಇಷ್ಟು ಒಂದೇ ಜಾಗಕ್ಕೆ ಬರೋದು ಯಾವತ್ತಿಲ್ಲ ಅನಿಸುತ್ತೆ. ಹಲವು ಕಡೆಯಿಂದ 1,000 ರೈಲು ಅಯೋಧ್ಯೆಗೆ ಬರುತ್ತೆ ಜನವರಿ 22ನೇ ತಾರೀಕು. ಎಲ್ಲ ರೀತಿಯ ಟೆಸ್ಟಿಂಗ್ ಕಾರ್ಯ ಮುಗಿಸಿದೆ ರೈಲ್ವೆ ಇಲಾಖೆ ಕೂಡ ರೆಡಿಯಾಗಿದೆ. ಎಲ್ಲ ರೀತಿಯಲ್ಲಿ ರೆಡಿಯಾಗಿದೆ. ಏರ್ಪೋರ್ಟ್ ಮಾತ್ರ 60 ಜನ ಬರುವಂಥ ವಿಮಾನಗಳು ಬರೋದು. ತುಂಬ ವಿಮಾನ ಬರುತ್ತೆ, ಆದರೆ ಒಂದೇ ಕಡೆಯಿಂದ. ಎಲ್ಲಿಂದ? ದೆಹಲಿಯಿಂದ ಅಯೋಧ್ಯೆಗೆ ಮಾತ್ರ. ಇದು ಹಾಗಲ್ಲ. ಎಲ್ಲಿಂದ ನೋಡಿ, ಡೆಲ್ಲಿ, ಮುಂಬೈ, ಚೆನ್ನೈ, ಬೆಂಗಳೂರು, ಪುಣೆ, ಪೂನಾ, ಕೋಲ್ಕತ್ತಾ, ನಾಗ್ಪುರ, ಲಕ್ನೋ, ಜಮ್ಮು ಕಾಶ್ಮೀರ, ಇನ್ನೂ ಅನೇಕ ಜಾಗಗಳಿಂದ 1,000 ಟ್ರೈನ್ಗಳು ಅವತ್ತು ಬರುತ್ತೆ. 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. 3 ಪಥಗಳಿದೆ. ಏರ್ಪೋರ್ಟ್ ರೆಡಿಯಾಗಿದೆ. ಆಮೇಲೆ ನಿಮಗೆ ಏನು ರೈಲು ನಿಲ್ದಾಣ ರೆಡಿಯಾಗಿದೆ. 620 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಆಮೇಲೆ ಏನು ಏರ್ಪೋರ್ಟ್ 821 ಎಕರೆಯಲ್ಲಿದೆ. 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗಲಿದೆ. ಅದರ ಬಗ್ಗೆ ಹೇಳ್ತೀನಿ.